ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ಮಹಾರಾಷ್ಟ್ರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಮತದಾನ ನಡೀತಾ ಇದೆ. ರಾಜ್ಯಾದ್ಯಂತ 29 ಮಹಾನಗರ ಪಾಲಿಕೆಗಳಿಗೆ ಸ್ಪರ್ಧಿಸಿರುವ ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರ ಆಗ್ತಾ ಇದೆ. ಬಿಎಂಸಿಯಲ್ಲಿ ಶಿವಸೇನೆ ಅಧಿಕಾರವನ್ನ ಹಿಡಿಯಲಿದೆಯೇ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಮಹಾರಾಷ್ಟ್ರ ರಾಜ್ಯಾದ್ಯಂತ 29 ಮಹಾನಗರ ಪಾಲಿಕೆಗಳು ಸೇರಿದಂತೆ ಬೃಹತ್ ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆಗೆ ಮತದಾನ ನಡೀತಾ ಇದೆ. ಚುನಾವಣಾ ಹಿನ್ನೆಲೆಯಲ್ಲಿ ಒಂದಾದ ಠಾಕ್ರೆ ಸಹೋದರ ಸಂಬಂಧಿ ವಿರುದ್ಧ ಬಿಜೆಪಿ ನೇತೃತ್ವದ ಮಹಾ ಅಘಾಡಿ ಮೈತ್ರಿಕೂಟದ ಅಭ್ಯರ್ಥಿಗಳು ಚುನಾವಣಾ ಕಣದಲ್ಲಿದ್ದಾರೆ. ಮಹಾನಗರ ಪಾಲಿಕೆಯ 893 ವಾರ್ಡ್ಗಳ 2869 ಸ್ಥಾನಗಳಿಗೆ ಒಟ್ಟು 3.4 ಕೋಟಿ ಮತದಾರರು ಮತ ಚಲಾಯಿಸಿದ್ದಾರೆ. 15,931 ಅಭ್ಯರ್ಥಿಗಳ ಭವಿಷ್ಯ ನಿರ್ಧರಿಸಲಿದ್ದಾರೆ. ಬಿಎಂಸಿ ಪಾಲಿಕೆ ವಾರ್ಷಿಕ ಬಜೆಟ್ 74,400 ಕೋಟಿ ರೂಪಾಯಿಗಿಂತಲೂ ಕೂಡ ಹೆಚ್ಚು. ಇದು ಅತ್ಯಂತ ಶ್ರೀಮಂತ ಮಹಾನಗರ ಪಾಲಿಕೆ ಎನಿಸಿಕೊಂಡಿದೆ. ಬಿಎಂಸಿಗೆ 4 ವರ್ಷಗಳ ವಿಳಂಬದ ನಂತರ 9 ವರ್ಷಗಳ ಬಳಿಕ ಚುನಾವಣೆ ನಡೀತಾ ಇದೆ. ಚುನಾವಣೆ ಹಿನ್ನೆಲೆಯಲ್ಲಿ ಶಿವಸೇನೆಯ ಏಕನಾಥ್ ಶಿಂದೆ ಹಾಗೆ ಉದ್ಧವ್ ಠಾಕ್ರೆ ಬಣ ಒಂದಾಗಿದೆ. ಎನ್ಸಿಪಿ ನಾಯಕರಾದ ಶರದ್ ಪವಾರ್ ಹಾಗೆ ಅಜಿತ್ ಪವಾರ್ ನೇತೃತ್ವದ ಬಣಗಳು ಚುನಾವಣೆಯಲ್ಲಿ ಒಂದಾಗಿದ್ದಾರೆ. ಚುನಾವಣೆಯಲ್ಲಿ ಮರಾಠ ಅಸ್ಮಿತೆ ಅನಾವರಣಕ್ಕೆ ಶಿವಸೇನೆ ಎನ್ಸಿಪಿ ಮುಂದಾಗಿದೆ. ಆದರೆ ಈ ನಡುವೆ ಪಾಲಿಕೆಯಲ್ಲಿ ಬಿಜೆಪಿ ಪಕ್ಷ ಶಕ್ತಿ ಸಾಮರ್ಥ್ಯವನ್ನ ಅನಾವರಣಗೊಳಿಸುವುದಕ್ಕೆ ಬಿಜೆಪಿಯ ಅಣ್ಣಾಮಲೈ ರಣರಂಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಚುನಾವಣಾ ಅಖಾಡಕ್ಕೆ ಅಣ್ಣಾಮಲೈ ಎಂಟ್ರಿ ಕೊಂಡು ಮರಾಠ ನಾಯಕರು ಹೆಚ್ಚಿನ ತಲೆ ಕೆಡಿಸಿಕೊಂಡಿಲ್ಲ. ಅಲ್ಲದೆ ಚುನಾವಣೆಯಲ್ಲಿ ಮಿತ್ರಕೂಟಕ್ಕೆ ತಪರಾಕಿ ನೀಡೋದಕ್ಕೆ ಮುಂದಾಗಿದ್ದಾರೆ. In which our Tejinder Bhai will be a part of it with the blessings of our people. Our Marathi brothers and sisters will decide who will be the mayor of Mumbai. ಎರಡ್ 2022ರಲ್ಲಿ ಶಿವಸೇನೆ ವಿಭಜನೆಯ ಬಳಿಕ ನಡೆಯುತ್ತಿರುವ ಮೊದಲ ಬಿಎಂಸಿ ಚುನಾವಣೆ ಇದಾಗಿದೆ. ಈ ಹಿಂದೆ ಏಕನಾಥ್ ಶಿಂಧೆ ಬಹುಪಾಲು ಶಾಸಕರೊಂದಿಗೆ ಶಿವಸೇನೆಯನ್ನ ವಿಭಜಿಸಿ ಬಿಜೆಪಿ ಮೈತ್ರಿಯೊಂದಿಗೆ ಹೊರ ಹೋಗಿ ಸಿಎಂ ಆಗಿದ್ದರು. ಅವಿಭಜಿತ ಶಿವಸೇನೆ 25 ವರ್ಷಗಳ ಕಾಲ ಮುಂಬೈ ಮಹಾನಗರ ಪಾಲಿಕೆ ಮೇಲೆ ಹಿಡಿತವನ್ನ ಸಾಧಿಸಿತು. ಆದರೆ ಪಾಲಿಕೆ ಚುನಾವಣೆಯಲ್ಲಿ ಯಾವ ಪಕ್ಷ ಬಿಎಂಸಿನಲ್ಲಿ ಅಧಿಕಾರವನ್ನ ಹಿಡಿಯಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.